ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಒಂದು ಶೇಂಗಾ ಸಾರು ಮಾಡೋದು ನೋಡೋಣ ಬರ್ರಿ. ಶೇಂಗಾ ಸಾರು ಮಾಡ್ಲಿಕ್ಕೆ ಒಂದು ವಾಟಿ ಶೇಂಗಾ ತೊಗೊಂಡೇನಿ, ಒಂದು ದೊಡ್ಡ ಟೊಮೆಟೊ ರುಬ್ಕೊಂಡೇನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಅದ್ರೊಳಗೆ ಸಾಸ್ಮೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಲಿಕ್ಕತ್ತೀನಿ, ಒಂದು ಸ್ವಲ್ಪ ಜೀರಿಗೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ, ಅದನ್ನು ಚೆಂದಂಗೆ ಹುರ್ಕೋಬೇಕು ಬರೋವ್ರಿಗೆ. ಒಂದು 5-6 ಕರಿಬೇವು ಹಾಕ್ಕೊಂಡೇನಿ, ಸ್ವಲ್ಪ ಟೊಮೆಟೊ ರುಬ್ಬಿದ್ದು ಹಾಕ್ಕೊಲಿಕ್ಕತ್ತೀನಿ, ಒಂದು ಟೊಮೆಟೊ ತೊಗೊಂಡೇನಿ, ಉಪ್ಪು ಹಾಕ್ಕೊಲಿಕ್ಕತ್ತೀನಿ, ಒಂದು 3-4 ಜನಕ್ಕೆ ಆಗುವಷ್ಟು ತೊಗೊಂಡೇನಿ ಮಾಡ್ಲಿಕ್ಕತ್ತೀನಿ ನಾನು. ಸ್ವಲ್ಪ ಹಿಂಗೆ ಹಾಕ್ಕೊಂಡೇನಿ, ಸ್ವಲ್ಪ ಅರಿಶಿನ ಪುಡಿ, ಚೆಂದಾಗಿ ಎಣ್ಣೆ ಹುರ್ಕೋಬೇಕ್ರದ. ಖಾರ ಮಸಾಲೆ ಖಾರ 1.5 ಸ್ಪೂನ್ ಹಾಕ್ಕೊಂಡೇನಿ, ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಈ ಮಸಾಲೆ ಎಲ್ಲ ಇದ್ರೊಳಗೆ ಇರ್ತದೆ, ಖಾರನೊಳಗೆ. ನಾವು ಜಾಸ್ತಿ ಏನು ಮಸಾಲೆ ಮೇಲಿಂದ ಹಾಕೋಂಗಿಲ್ಲ. ಈಗ ನಮಗೆ ಎಷ್ಟು ಬೇಕಟ್ತೀವಿ ಈ ಗಟ್ಟಿ ಮಾಡ್ಕೋಬೋದು. ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಲಿಕ್ಕತ್ತೀನಿ. ಅದ್ರಾಗ ರುಬ್ಬಿದ್ದು ಟೊಮೆಟೊ ರುಬ್ಬಿದ್ದೆಲ್ಲ ಅದ್ರಾಗ ಒಂದು ಸ್ವಲ್ಪ ಅಳಗಡಿಸಿ ಹಾಕ್ಕೊಂಡೇನಿ. ಟೊಮೆಟೊ ಶೇಂಗಾ ಆ ಥರ ರುಬ್ಕೊಂಡೇನಿ, ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಸ್ವಲ್ಪ ಬೆಲ್ಲ, ಶೇಂಗಾ ಪೌಡ್ರ್ ಮಾಡಿದ್ದೆ, ಹುರಿದು ಪೌಡ್ರ್ ಮಾಡಿದ್ದು ಶೇಂಗಾ ಹಾಕ್ಕೊಲಿಕ್ಕತ್ತೀನಿ. ಪೌಡ್ರ್ ಅದ ಒಂದು 2 ಕುದಿ ಬರೋಟ್ಟು ಕುದಿಸಿದ್ರೆ ಶೇಂಗಾ ಸಾರು ಮುಗಿತದ. ಒಂದು ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಲಿಕ್ಕತ್ತೀನಿ, ಕಟ್ ಮಾಡಿ ಸಣ್ಣದಂಗೆ. ಭಾಳ ಈಜಿ ರೀ ಇದು. ತಂಗಳು ರೊಟ್ಟಿ ಜೊತೆ ಅಂತೂ ಭಾಳ ಚಲೋ ಹತ್ತದ್ರಿ ಇದು. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಮೆಕ್ಕೆಜೋಳ ರೊಟ್ಟಿ, ತಂಗಳು ರೊಟ್ಟಿ ಜೊತೆ ತಿಂದ್ರಂತೂ ಭಾಳ ಟೇಸ್ಟಿ ಇರ್ತದೆ ರೀ ಇದು. ಏನು ಭಾಳ ಕುದಿಸೋದಿಲ್ಲ, ಏನಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.